ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಬಹಳ ಉತ್ಸಾಹದಿಂದ ಇದ್ದಾರೆ. ಕ್ಯಾಸಂಬಳ್ಳಿಯ ಯುವಕರು ಅಂತಂದ್ರೆ ಬಹಳ ಪ್ರೀತಿ ನನಗೆ. ಯಾಕಂದ್ರೆ ಎಲ್ಲದಕ್ಕಿಂತ ನೋಡಕ್ ಹೋಯ್ತಂದ್ರೆ ಎಲ್ಲಾದ್ರಲ್ಲೂ ಅವ್ರು ಮುಂದಿರ್ತಾರೆ. ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು, ನನ್ನ ಯುವ ಮಿತ್ರರಿಗೆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು, ಇಡೀ ಕೆಜಿಎಫ್ ತಾಲೂಕನ್ನ ಒಂದ್ಗೂಡಿ ಈ ತರ ಒಂದು ಟೂರ್ನಮೆಂಟ್ ಮಾಡೋದಿಕ್ಕೆ ಅವ್ರಿಗೆ ದೇವ್ರ ಶಕ್ತಿ ಮನವಿಯನ್ನ ಮಾಡಿದ್ದಾರೆ. ಈ ಮನವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತವ್ರ ಗಮನಕ್ಕೂ ಬಂದೈತೆ ಈ ವಿಷಯ. ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಅಧಿಕಾರಿಗಳೇ, ತಾವೇನಾದ್ರೂ ನಿದ್ದೆ ಮಾಡ್ತಾ ಇದ್ದೀರಾ? ಮಾನ್ಯ ಅಧಿಕಾರಿಗಳೇ, ತಾವೇನಾದ್ರೂ ಲಂಚ ಎದುರು ನೋಡ್ತಾ ಇದ್ದೀರಾ? ಕೊಡ್ಬೇಕಂತ ಹೇಳ್ತೀನಿ. ಇವತ್ತು ನಾನು ಇಲ್ಲಿ ಕರೆದು ನಮಗೆ ಒಂದು ಮಾರ್ಗದರ್ಶಕರಾಗಿ ನಿಲ್ಬೇಕು ಅಂತ ಹೇಳಿರೋದಕ್ಕೆ ನಾನು ನಮ್ಮ ಕ್ಯಾಸಂಬಳ್ಳಿಯ KPL2 ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು KPL2 ಅಲ್ಲಿ ಆಡುವಂತ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ನಾನು ಧನ್ಯವಾದಗಳು ಮತ್ತು ಅಭಿನಂದನೆ ಹೇಳ್ತಾ ಇದ್ದೀನಿ. ಏನಂದ್ರೆ ಈ ಕ್ಯಾಸಂಬಳ್ಳಿ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಇದು. ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳ್ತಾರಂದ್ರೆ ಶಿಕ್ಷಣ ಬೇಕು ಮತ್ತೆ ಆರೋಗ್ಯ ಬೇಕು ಅಂತ. ಆದ್ರೆ ಇವತ್ತಿನ ದಿವಸ ಸರ್ಕಾರಗಳು ಎಷ್ಟೊಂದು ದ್ರೋಹ ಮಾಡ್ತಾ ಇದಾರೆ ಅಂತ ಒಂದೇ 2 ನಿಮಿಷದಲ್ಲಿ ಮಾತಾಡ್ಬಿಡ್ತೀನಿ. ಏನಂದ್ರೆ ಶಿಕ್ಷಣ ಅದು ಒಂದು ಸಪರೇಟ್ ಇರ್ಲಿ. ಒಂದು ಹಾಸ್ಪಿಟಲ್ ಬಗ್ಗೆ ಈ ಕ್ಯಾಸಂಬಳ್ಳಿ ಹಾಸ್ಪಿಟಲ್ ಅಲ್ಲಿ 2 ಡಾಕ್ಟರ್ ಇದ್ದಿದ್ದು. 2 ಡಾಕ್ಟರ್ ಅಲ್ಲಿ ಒಬ್ಬ ಡಾಕ್ಟರ್ ಸರ್ಕಾರಕ್ಕೆ ಹಿಂಪಡ್ಕೊಂಡ್ರು. ಎರಡನೇದೇನಂದ್ರೆ ಒಂದು ಹಾಸ್ಪಿಟ್ಲಿಗೆ ಒಂದು ಆಂಬುಲೆನ್ಸ್ ಇತ್ತು. ಆ ಆಂಬುಲೆನ್ಸ್ ಕೂಡ ಕಿತ್ಕೊಂಡ್ಬಿಟ್ರು. 108 ಆಂಬುಲೆನ್ಸ್ ಪರ್ಮನೆಂಟ್ ಕಾಯಂ ಆಂಬುಲೆನ್ಸ್ ಇತ್ತು. ಈ 108 ಆಂಬುಲೆನ್ಸ್ ಇರುವಾಗ ಸುಮಾರು ದಿವಸಗಳಿಂದ ನಿಂತೋಗ್ತಾ ಇತ್ತು. ನಾವು ಹೋರಾಟಗಳು ಮಾಡೋದು ಒಂದ್ ತಿಂಗಳು 2 ತಿಂಗಳು ಬಿಡ್ತಾರೆ, ಮತ್ತೆ ನಿಲ್ಸಿಬಿಡ್ತಾರೆ. ಮರ್ದಗಟ್ಟದಲ್ಲಿ 6 ಜನ ಮಕ್ಕಳು ಸತ್ತು ಹೋದ್ರು. ಆವತ್ತು ದಿವಸ ಡಾಕ್ಟರ್ ಕೂಡ ಸಸ್ಪೆಂಡ್ ಆದ್ರು. ಆದ್ರೆ ಆವತ್ತು ಕೂಡ ನಮ್ಮ ಶಾಸಕರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಆದ್ರೆ ಇದುವರೆಗೂ ಆಗಿಲ್ಲ. ನಾವು DHO ಕಚೇರಿ ಮುಂದೆ ಕೂಡ ಧರಣಿ ಮಾಡಿದ್ಮೇಲೆ 1-2 ತಿಂಗಳು ಇತ್ತು, ಹೋಗ್ಬಿಟ್ರು. ಇಲ್ಲಿ ನಮ್ಮ ಗಣೇಶ್ ಅಂತ ಇದ್ದಾರೆ ಮಡಿವಾಳದಲ್ಲಿ, ಅವ್ರು ಕೂಡ ಆಂಬುಲೆನ್ಸ್ ಸತ್ತು ಹೋಗ್ಬಿಟ್ರು. ನಮ್ಮ ಕ್ಯಾಸಂಬಳ್ಳಿಯಲ್ಲಿ ಕೂಡ ಆಟೋ ಡ್ರೈವರು ಗುರ್ರಪ್ಪ ಅಂತ ಅವರು ಸತ್ತು ಹೋದ್ರು. ಸಂಗನಲ್ಲಿ ಕೂಡ ಹಾವು ಕಚ್ಚಿ ಸತ್ತು ಹೋದ್ರು. ಆದ್ರಿಂದ ಸುಮಾರು ಅಪಘಾತಗಳಾಗಿ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ಅರ್ಜಿಗಳು ಕೊಟ್ಟರು ಕೂಡ ನಮ್ಮ DHO ಅವ್ರಿಗೆ ಹೇಳಿದ್ರು 25 ಆಂಬುಲೆನ್ಸ್ ಡೆಲಿವರ್ ಆಗುತ್ತೆ, ಒಂದು ಆಂಬುಲೆನ್ಸ್ ಕೊಡ್ತೀವಿ, ಡಾಕ್ಟರ್ ಕೊಡ್ತೀವಿ ಅಂತ ಇಲ್ಲೇ ಕರ್ಕೊಂಡು ಬಂದು ತಿಳಿಸಿದ್ವಿ. ಯಾಕಂದ್ರೆ ಇವತ್ತಿನ ದಿವಸ ಎಷ್ಟು ನೀಜುಗಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ KC ರೆಡ್ಡಿ ಸ್ವಂತ ಊರಿಗೆ ಅವರೇ ಹಾಸ್ಪಿಟಲ್ ಪ್ರಾರಂಭ ಮಾಡಿದ್ದು. ಅಂತ ಊರಿಗೆ ಒಂದು ಹಾಸ್ಪಿಟಲ್ ಆಂಬುಲೆನ್ಸ್ ಇಲ್ಲ ಅಂದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾರೆ? ಕಾಯಂ ಆಂಬುಲೆನ್ಸ್ ಏನಾಗ್ತದೆ, ಅದು ಯಾಕೆ ಕೊಟ್ಟಿಲ್ಲ ಅಂತ. ಎರಡನೇದು, ನಮ್ಮ PDO ಲೆಟರ್ ಕೂಡ ಲೆಟರ್ ಕಳಿಸಿದ್ದಾರೆ, ಈ ಭಾಗದಲ್ಲಿ ಆಂಬುಲೆನ್ಸ್ ಕೊಡ್ಬೇಕು ಅಂತ. ಯಾರಿಗೆ DHO ಕೊಟ್ಟಿದ್ದಾರೆ. ನಮ್ಮ ನಮ್ಮ ಕ್ಯಾಸಂಬಳ್ಳಿ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಯ್ಮನ ಒಂದು ಲೆಟರ್ ಕಳಿಸಿದ್ದಾರೆ. ಏನಂದ್ರೆ ಈ ಭಾಗದಲ್ಲಿ ಸುಮಾರು ಆಂಬುಲೆನ್ಸ್ ಇಲ್ಲೇ ಅಪಘಾತಗಳಾಗಿದೆ. ಇಲ್ಲಿ ರಾಮಪುರ ಟರ್ನಿಂಗ್ ನಲ್ಲಿ ಕೂಡ ಅಪಘಾತ ಆಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅದರಿಂದ ಆಂಬುಲೆನ್ಸ್ ಇಲ್ಲ, ಆದ್ರಿಂದ ಬೇಗ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ದಾರೆ. ನಾವು CM ಜನಸ್ಪಂದನ ಕಾರ್ಯಕ್ರಮದಲ್ಲಿ 2 ಸಲ ಕೊಟ್ಟಿದ್ದೀವಿ. ಏನಂದ್ರೆ ಈ ಭಾಗದಲ್ಲಿ KC ರೆಡ್ಡಿ ಸ್ವಂತ ಊರಿಗೆ ಒಂದು ಆಂಬುಲೆನ್ಸ್ ಇಲ್ಲದೆ ಹೋದ್ರೆ ಸಾರ್ವಜನಿಕರಿಗೆ ಎಷ್ಟೊಂದು ಅನ್ಯಾಯ ಆಗಿದೆ. ಅದರಿಂದ ಕೊಡ್ಬೇಕು ಅಂತ ಕಳಿಸಿದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ, ಮತ್ತೆ CO ನವರು ಕಳಿಸಿದ್ದಾರೆ. ಮೊನ್ನೆ ಹೋದ್ ತಿಂಗಳು 20ನೇ ತಾರೀಕು ಹೋಗಿದ್ದೀವಿ. DHO ಕೇಳಲಿದ್ದೀವಿ, ಸರ್ ಯಾಕೆ ಸರ್ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ? ಇಷ್ಟೊಂದು ರೆಕಮೆಂಡ್ ಮಾಡಿದ್ರು ಕೂಡ
ಎಲ್ಲಾ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು ಕೂಡ ಯಾಕೆ ಕಳ್ಸಿಲ್ಲ ಅಂತ ಕೇಳೋದಕ್ಕೋಸ್ಕರ ಅವ್ರೇನ್ ಹೇಳ್ತಾರೆ ಅಂದ್ರೆ, ಆಯ್ತಪ್ಪ ಇಲ್ಲ ಯಾರು ಸುರೇಶ ಯಾರು ಒಬ್ಬಿದ್ದಾರಂತೆ, ಅವ್ರು ನಮ್ಮ ಎದುರುಗಡೆ ಫೋನ್ ಮಾಡಿದ್ರು, 25ನೇ ತಾರೀಕು ಒಳ್ಳೆ ಆಂಬುಲೆನ್ಸ್ ಕೊಡ್ತೀವಿ, 1ನೇ ತಾರೀಕು ಒಂದೇ ಹೊಸ ಆಂಬುಲೆನ್ಸ್ ಕೊಡ್ತೀವಿ ಕ್ಯಾಸಂಬಳ್ಳಿಗೆ ಅಂತ ಸುಮಾರು ತಿಂಗಳಿಂದ ಕೊಟ್ಟು ಈ ತಿಂಗಳು 1ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಿಮ್ಮ ಆಫೀಸ್ ಎದುರುಗಡೆ ನಾವು ಧರಣಿ ಮಾಡ್ತೀವಿ ಅಂತ ಕೂಡ ಕೊಟ್ಟಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ ನೋಡಿ, CM ಕೊಟ್ಟಿದ್ದೀವಿ. ಆದ್ರೆ ನಮ್ಗೇನಂದ್ರೆ ಈ ಭಾಗದ ಜನರಿಗೆ ಆಂಬುಲೆನ್ಸ್ ಬೇಕು, ಸದ್ಯಕ್ಕೆ ಆಂಬುಲೆನ್ಸ್ ಬೇಕು. ಇನ್ನೊಬ್ಬ ಡಾಕ್ಟರ್ ನಿಧಾನವಾಗಿ ಕೊಳ್ಳಿ, ಸರ್ಕಾರ ಯಾವಾಗಾದ್ರೂ ಕೊಳ್ಳಿ ಪರವಾಗಿಲ್ಲ. ಈ ಭಾಗದಲ್ಲಿ ಅಪಘಾತಗಳಾಗ್ತಾ ಇದೆ, ಅದರಿಂದ ತಡೆಗಟ್ಟಬೇಕು. ಎಷ್ಟೋ ಜನರಿಗೆ ಅನ್ಯಾಯ ಆಗಿದೆ, ಪ್ರಾಣ ಹೋಗ್ತಾ ಇದೆ. ಇದಕ್ಕೆ ಹೊಣೆ ಯಾರು? ಬಲೂನಲ್ಲಿ ಕೂಡ ಒಂದು ಒಬ್ರು ಸತ್ತೋಗ್ಬಿಟ್ರು, ಆಂಬುಲೆನ್ಸೇ ಇಲ್ಲ, 3 ಅವರ್ ಆದ್ಮೇಲೆ ಬಂತು, ಅವರು ಸ್ಥಳದಲ್ಲಿ ಮುಗ್ದಾಕ್ಬಿಟ್ಟಿದ್ದಾರೆ. ಇದೆಲ್ಲ ನಮ್ಗೆಲ್ಲ ಗೊತ್ತಿರೋ ವಿಚಾರ. ಆದ್ದರಿಂದ ಎಲ್ಲ ಯುವಕರೆಲ್ಲ ಕೂಡ ಬಂದಿದ್ದಾರೆ, ಇದೆಲ್ಲರಿಗೂ ಗೊತ್ತಿರುತ್ತೆ. ನಾವ್ ಎಷ್ಟೊಂದು ಹೋರಾಟಗಳು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಸರ್ಕಾರಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದೆ? ಆದ್ರಿಂದ ನಮ್ಮ ಮೋಹನ್ ಸಾರ್ನವರು ಕೂಡ ಅವ್ರು ಏನ್ ಹೇಳ್ತಾರೆ ನೋಡ್ಬೇಕು. ಇದ್ರ ಬಗ್ಗೆ ನಮ್ಗೆ ಸ್ಪಂದಿಸಿ ಈ ಭಾಗದಲ್ಲಿ ಒಂದು ಆಂಬುಲೆನ್ಸ್ ಕೊಡ್ಬೇಕು. ಇಲ್ಲಾಂದ್ರೆ ತೀವ್ರವಾದ ಹೋರಾಟ, ನಾವು ಉಪವಾಸ ಸತ್ಯಾಗ್ರಹ ಆದ್ರೂ ಮಾಡಕ್ಕೆ ನಾವು ತೀರ್ಮಾನ ತಗೊಂಡಿದ್ವಿ. ಯಾಕಂದ್ರೆ ಈ ಭಾಗದಲ್ಲಿ ಅಪಘಾತಗಳಾದ್ರೆ ಯಾರು ಹೊಣೆ ಇದು? ಇರೋರು ಯಾರೋ ಕಾರಲ್ಲಿ ಹೋಗ್ಬಿಡ್ತಾರೆ, ಮಿಕ್ಕಿದವರು ಆ ಟೈಮ್ಲಿ ಇರೋಲ್ಲ. ಎಷ್ಟೋ ಜನ ಸತ್ತೋಗಿದ್ದಾರೆ, ಅದು ದಾಖಲೆ ಆಗಿದೆ. ಆದ್ದರಿಂದ ನಮ್ಮ ಅಭಿಪ್ರಾಯ ಏನಂದ್ರೆ, ಈ ಭಾಗದ ಜನರಿಗೆ, ಬಡವರಿಗೆ, ಎಲ್ರಿಗೂ ಸಹ ಕಾಯಂ ಆಂಬುಲೆನ್ಸ್ ಕಾಯಂ ಆಂಬುಲೆನ್ಸ್ ಅನ್ನು ಇಲ್ಲೇ ಕೊಡಬೇಕು ಅನ್ನೋದೇ ನಮ್ಮ ಒಂದು ದೃಷ್ಟಿ. ಅದರಿಂದ ನಮ್ಮ ಸಾರ್ ಅವರು ಇದ್ರ ಬಗ್ಗೆ ನಮ್ಮ ಏನ್ ಹೇಳ್ತಾರೆ ನೋಡಿ. ತಮ್ಮ ಕಡೆ ಇದ್ರೆ ಮಾಡ್ಕೊಳ್ಬೇಕಾಗಿ ಎಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಕ್ಯಾಸಂಬಳ್ಳಿಯ ಹಿರಿಯರಾದಂತ ಸೋಮಶೇಖರ ರೆಡ್ಡಿ ಅಣ್ಣನವರು ವಿಶೇಷವಾಗಿ ನನ್ನನ್ನ ಪ್ರೀತಿಸಿ ಆಧರಿಸ್ತಿರುವಂತ ನನ್ನ ಕ್ಯಾಸಂಬಳ್ಳಿಯ ಯುವ ಪಡೆಯವರು ಇವತ್ತೊಂದು ಈ ಟೂರ್ನಮೆಂಟ್ ಉದ್ಘಾಟನಾ ಪಂದ್ಯಕ್ಕೆ ಕರೆದಿರ್ತಾರೆ. ಈ ಒಂದು ವಿಷಯ ಬಂದಾಗ ಈ ಒಂದು ಪಂದ್ಯಾವಳಿಗೆ ಬಂದು ನಮ್ಮ ಸ್ನೇಹಿತರ ಜೊತೆ ಒಂದೆರಡು ಮಾತಾಡ್ಲಿಕ್ಕೆ ಬಂದಾಗ ನಮ್ಮ ಸೋಮಶೇಖರ ರೆಡ್ಡಿ ಅವರು ಬಂದು ಈ ಒಂದು ಮನವಿಯನ್ನ ಮಾಡಿದ್ದಾರೆ. ಈ ಮನವಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತವ್ರ ಗಮನಕ್ಕೂ ಬಂದೈತೆ ಈ ವಿಷಯ. ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ಅಧಿಕಾರಿಗಳೇ, ತಾವೇನಾದ್ರೂ ನಿದ್ದೆ ಮಾಡ್ತಾ ಇದ್ದೀರಾ? ಮಾನ್ಯ ಅಧಿಕಾರಿಗಳೇ, ತಾವೇನಾದ್ರೂ ಲಂಚ ಎದುರು ನೋಡ್ತಾ ಇದ್ದೀರಾ? ಮಾನ್ಯ ಅಧಿಕಾರಿಗಳಿಗೆ ನಿಮ್ಗೆ ಯಾರ ಕಡೆಯಿಂದಾದ್ರು ಕುಮ್ಮಕ್ ಸಿಕ್ಕಾಯ್ತಾ? ಕ್ಯಾಸಂಬಳ್ಳಿಗೆ ಒಂದು ಆಂಬುಲೆನ್ಸ್ ಹಾಕ್ಬಾರ್ದು ಅನ್ನೋದು ಯಾರ ಕಡೆಯಿಂದ ಏನಾದ್ರು ಕುಮ್ಮಕ್ ಬಂದಾಯ್ತಾ? ಅಥವಾ ಯಾರ ಕಡೆ ಏನಾದ್ರು ನಿಮ್ಗೆ ಇನ್ಫ್ಲೂಯೆನ್ಸ್ ಬಂದಾಯ್ತಾ? ತಾವೇನಾದ್ರೂ ನೀವೇನೊಂದು ಕಾಲಾವಕಾಶ ಕೇಳಿದೀರಾ ಒಂದು ಆಂಬುಲೆನ್ಸ್ ಕೊಡ್ಲಿಕ್ಕೆ? ಬಹುಶಃ ಈ ತಿಂಗಳು ಅಂತ ಹೇಳಿದಾರಲ್ಲ, ಈ ತಿಂಗಳು 1ನೇ ತಾರೀಕು ಹೇಳಿದ್ರೆ ಮುಗಿದೋಯ್ತು. ಈ ಸಲ ಈ ಕೆಜಿಎಫ್ ತಾಲೂಕಿನ ಮಣ್ಣಿನ ಮಕ್ಕಳ ಶಕ್ತಿಯನ್ನ ತಾವು ನೋಡ್ಬೇಕು ಅಂತ ಹೇಳಿದ್ರೆ, ಈ ಕೆಜಿಎಫ್ ತಾಲೂಕಿನಲ್ಲಿರುವಂತರ ಒಂದು ಸಹನೆ ಕಟ್ಟೆ ಹೊಡೆದ್ರೆ ಏನಾಗತ್ತೆ ಅಂತ ನೀವೇನಾದ್ರೂ ತಿಳ್ಕೊಬೇಕಾದಂತಂದ್ರೆ, ಈ ಕೆಜಿಎಫ್ ತಾಲೂಕಿನ ರೈತರ ಒಂದು ಪೇಶನ್ಸ್ ಯಾವ ರೀತಿ ಐತೆ ಅನ್ನೋದನ್ನ ತಿಳ್ಕೊಬೇಕಾದ್ರೆ ನೀವು ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಆದ್ರಿಂದ ನಾನು ನಿಮ್ಮನ್ನ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಕೆಜಿಎಫ್ ನ ತಾಲೂಕಿನ ನಾಗರಿಕರ ಪರವಾಗಿ, ವಿಶೇಷವಾಗಿ ನಮ್ಮ ಕ್ಯಾಸಂಬಳ್ಳಿ ಪಂಚಾಯಿತಿಯ ಪ್ರತಿಯೊಬ್ಬ ಮತದಾರನ ಪರವಾಗಿ ಮತ್ತು ಪ್ರತಿಯೊಬ್ಬ ಯುವಕರ ಪರವಾಗಿ ನಾನು ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ತಾವು ಎಚ್ಚೆತ್ಕೊಂಡು ಈ ಒಂದು ಆಂಬುಲೆನ್ಸ್ ಅನ್ನೋ ಒಂದು ವಿಷಯ ಏನ್ ಬಂದೈತೆ, ಇದು ಯಾರ ಒಂದು ಸ್ವಂತ ಪ್ರಯೋಜನಕ್ಕೆ ಕೇಳ್ತಾ ಇಲ್ಲ. ತಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಇದು ಯಾರಿಗೋ ಲಂಚ ಕೊಟ್ರೆ ಬರುವಂತದ್ದಲ್ಲ. ಕೆಜಿಎಫ್ ತಾಲೂಕಿನಲ್ಲಿ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ, ರೆವಿನ್ಯೂ ಆಫೀಸ್ಗೆ ಹೋದ್ರೂ ಸಹ ಲಂಚ. ಯಾವುದೇ ಸರ್ಕಾರಿ ನೌಕರರ ಒಂದು ಒಳ್ಳೇದಾಗ್ಬೇಕು ಅಂತ, ಸಮಸ್ಯೆಗಳು ಹೋಗ್ಬೇಕು ಅಂತಂದ್ರೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರು ಲಂಚ ಅನ್ನೋದೊಂದು ತಾಂಡವ ಆಡ್ತಾ ಐತೆ. ನನಗೂ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದಲ್ಲೂ ನಗರ ಭಾಗದಲ್ಲೂ ಬಹಳವಾದಂತ ಒಂದು ಕಿರುಕುಳಗಳನ್ನ ಕೊಡ್ತಾ ಇದಾರೆ ಅಂತ ರೈತರಿಗೆ ಅನ್ನೋದೊಂದು ನಮಗೂ ಸುಮಾರು ಜನ ಹೇಳ್ತಾ ಇದ್ದಾರೆ. ಮೊದಲನೇ ಹೋರಾಟ ಏನಾದ್ರೂ ಆಗತ್ತೆ ಈ ನಮ್ಮ ಕೆಜಿಎಫ್ ನ ಮಣ್ಣಿನ ಮಕ್ಕಳ ಕಡೆ ಅಂತಂದ್ರೆ ಬಹುಶಃ ಈ ಆಂಬುಲೆನ್ಸ್ಗೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾನ್ ನಿಮಗೆ ಗಡುವು ಕೊಡ್ತಾ ಇದ್ದೀನಿ. ಬಹುಶಃ ಮೋಹನ್ ಕೃಷ್ಣ ಅವ್ನ ಏನ್ ಬಿಡ್ರಿ, ಯಾವ್ದೊಂದು ಜನಸ್ಪಂದನ ಏನೋ ಜನಪ್ರತಿನಿಧಿನ ಅಥವಾ ಚುನಾವಣಾ ಪ್ರತಿನಿಧಿ ಅಂತ ನೀವು ನಿರ್ಲಕ್ಷ್ಯ ಭಾವನ ತೋರಿದ್ರೆ, ಮೋಹನ್ ಕೃಷ್ಣನ ಅಣ್ಣಂದ್ರು ತಮ್ಮಂದ್ರು ಕೆಜಿಎಫ್ ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ. ಮೋಹನ್ ಕೃಷ್ಣನ ಒಂದು ಹೋರಾಟ ಹೇಗಿರುತ್ತಂತೆ, ಮೊದಲನೇ ಹೋರಾಟ ಈ ಆಂಬುಲೆನ್ಸ್ಗೆ ಅಂತೇಳಿ ನಾನು ಈ ಮುಖಾಂತರ ನಿಮಗೆ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಆದ್ರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಅಧಿಕಾರಿಗಳು ಈ ಪತ್ರವನ್ನ ತಾವು ನೋಡಿ ಇನ್ನೂ ನಿದ್ದೆ ಮಾಡ್ತಾ ಇದ್ದೀರಾ ಅಂತಂದ್ರೆ ನನಗೆ ಗೊತ್ತಿಲ್ಲ. ನೀವು ಎಂತ ಗಾಢ ನಿದ್ರೆಯಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ.
ನಾನು ಮಾಧ್ಯಮದವ್ರಿಗೆ ಈ ಪತ್ರವನ್ನ ಕೊಡ್ತಿದ್ದೀನಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು CS ಆದಂತವರು ಅಭಿಪ್ರಾಯ ಪಟ್ಟು ಕೂಡಲೇ ಕ್ರಮ ತಗೋಬರ್ಬೇಕಂತಿರುವಂತದ್ದು. ಮುಖ್ಯಮಂತ್ರಿಗಳ ಮಾತಿಗೂ ಕಿವಿ ಕೊಡ್ತಾ ಇಲ್ಲ ಅಂತಂದ್ರೆ ಇಲ್ಲಿರುವ ಅಧಿಕಾರಿಗಳು ಯಾವ ರೀತಿ ಇದ್ದಾರೆ ಅನ್ನೋದು ಮಾಧ್ಯಮದವರು ತಿಳ್ಕೊಬೇಕಾಗತ್ತೆ. ಬಹುಶಃ ನಾನು ಸೋಮಶೇಖರ ಅಣ್ಣ ಅವ್ರಿರ್ಬೋದು, ಇಲ್ಲಿರುವಂತ ಕ್ಯಾಸಂಬಳ್ಳಿಯ ನನ್ನ ಯುವ ಮಿತ್ರರು ಇರ್ಬೋದು, ಪ್ರತಿಯೊಬ್ಬರ ಕಡೆಯಿಂದನೂ ನಾನು ನನ್ನ RK ಫೌಂಡೇಶನ್ ಕಡೆಯಿಂದ ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಅಧಿಕಾರಿಗಳೇ, ದಯವಿಟ್ಟು ಬಡವರ ಪ್ರಾಣಿಗಳ ಜೊತೆ ತಾವು ಚಲ್ಲಾಟವಾಡಬೇಡ್ರಿ. ಬಡವರ ಪ್ರಾಣಿಗಳ ಜೊತೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ನಾವು ಹೇಳ್ತಿದ್ರಿ, ನೀವು ಅಧಿಕಾರಿಗಳು ಅವ್ರನ್ನ ಕೇಳ್ಬೇಕು ಇವ್ರನ್ನ ಕೇಳ್ಕೊಳ್ತೀರಾ. ಮೊದಲನೇ ಆದ್ಯತೆ ಆರೋಗ್ಯಕ್ಕೆ ಅಂತ ಹೇಳಿದರೆ ಆ ಆದ್ಯತೆ ಮೇರೆಗೆ ಇದು 3 ವರ್ಷದಿಂದನೂ ಇದೇ ಸಮಸ್ಯೆ ಕಾಣ್ತಾ ಐತೆ. ಏನೋ ಒಂದು ಟೆಂಪ್ರರಿ ಕೊಟ್ಟವ್ರೆ ಹೋಗ್ಬಿಟ್ಟಿವ್ರೆ. ಆದ್ರಿಂದ 1ನೇ ತಾರೀಕು ಒಳಗಡೆ ತಾವೇನಾದ್ರೂ ಈ ಆಂಬುಲೆನ್ಸ್ ಒಂದು ವ್ಯವಸ್ಥೆಯನ್ನ ನಾವ್ ಹೇಳ್ತಾ ಇರೋದು ಬೇಕಾಬಿಟ್ಟಿಯ ಕೇಳ್ತಾ ಇಲ್ಲ, ಸರ್ಕಾರದ ನಿರ್ದೇಶದಂತಾನೆ ನಾವು ಕೇಳ್ತಾ ಇರೋಂಥದ್ದು. ಈ ಒಂದು ಆಂಬುಲೆನ್ಸ್ ಏನಾದ್ರೂ ತಾವು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ತಿಂಗಳಲ್ಲಿ ಸುಮಾರು 5,000 ಜನ ಸೇರಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳುವಂತದ್ದು ಇರ್ತದೆ. ಇದಕ್ಕೇನಾದ್ರೂ ಅಹಿತರ ಘಟನೆಗಳು ಮತ್ತೊಂದಾದ್ರೆ ಇದಕ್ಕೆ ನೇರ ಹೊಣೆ ಈ ಸಂಬಂಧಪಟ್ಟ ಅಧಿಕಾರಿಗಳೇ ಅಂತ ಹೇಳ್ತಾ ಇದ್ದೀನಿ. ನಾನು ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ತಾವು ಇದನ್ನ ಪ್ರಶ್ನೆ ಮಾಡಿ ನಮ್ಮ ಶಾಸಕರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಸಂಬಂಧಪಟ್ಟವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಆರೋಗ್ಯ ಸಮಸ್ಯೆ ಭಾರ ಹದಗೆಟ್ಟೈತೆ. ಈ KGF ನ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಕ್ಯಾಸಂಬಳ್ಳಿ ಪಂಚಾಯತಿಗೆ ನಮ್ಮ ಹಿರಿಯ ಹೋರಾಟಗಾರರು ಏನ್ ತಮ್ಮಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಗೆ ಸ್ಪಂದಿಸ್ಬೇಕಂತ ಹೇಳ್ತಾ ಇದೀರಿ. ಒಂದೊಮ್ಮೆ ಸ್ಪಂದಿಸಿಲ್ಲ ಅಂತಂದ್ರೆ ನಾವು ನಿಮ್ ಜೊತೆ ಇದೀರಿ. KGF ತಾಲೂಕಿನ ಮಣ್ಣಿನ ಮಕ್ಕಳು ನಿಮ್ ಜೊತೆ ಇದೀರಿ. ಮುಂದಿನ ತಿಂಗಳು ದೊಡ್ಡದು ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ.